ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ನ ದಿನ 47. ಇದು ಕಂಬಾರರು ಕವಿಯಾಗಿ ಉತ್ತರ ಕರ್ನಾಟಕ ಶೈಲಿಯ ಜಾನಪದ ಬರಹಗಾರರಾಗಿ ರೂಪುಗೊಳ್ಳಲು ಕಾರಣವಾದ ಘಟನೆಗಳು. ಕಂಬಾರರು ಬೆಳಗಾವಿ ಜಿಲ್ಲೆಯವರು. ಚಂದ್ರಶೇಖರ್ ಕಂಬಾರ್ was born in Ghodageri in Belagavi district. ಅವರ 10 ಕಾವ್ಯ ಪುಸ್ತಕ, 25 ನಾಟಕ ಪುಸ್ತಕ, 1 ಮಹಾಕಾವ್ಯ, 5 ಕಾದಂಬರಿ ಅಲ್ಲದೆ 17 ಗದ್ಯ ಸಂಪಾದನೆಗಳು, ಸಂಗ್ರಹಗಳು, ಪ್ರಬಂಧ ಸಂಕಲನಗಳು, ಸಂಶೋಧನಾ ಪುಸ್ತಕಗಳು ಬಂದಿವೆ. ಬರಹಗಾರರಾಗಿ, ನಾಟಕಕಾರರಾಗಿ, ಸಾಹಿತಿಯಾಗಿ, ಚಿಂತಕರಾಗಿ ಅಷ್ಟೇ ಯಾಕೆ ಸಿನಿಮಾ ರಂಗದಲ್ಲೂ ಕೂಡ ಚಂದ್ರಶೇಖರ್ ಕಂಬಾರರು ಮಾಡಿದ ಸಾಧನೆ ಒಂದಲ್ಲ ಎರಡಲ್ಲ. ಧಾರವಾಡದಲ್ಲಿ ಸಾಹಿತ್ಯ ಸಮ್ಮೇಳನ ನಡೆದಿತ್ತು. ಯುವ ಕವಿಯಾಗಿದ್ದ ಚಂದ್ರಶೇಖರ್ ಕಂಬಾರರು ಉತ್ತರ ಕರ್ನಾಟಕ ಶೈಲಿಯ ಕನ್ನಡದಲ್ಲಿ ಅದ್ಭುತ ಕವಿತೆಯೊಂದನ್ನ ಹೇಳಿದ್ರು. ಅದು ಎಲ್ಲರ ಚಪ್ಪಾಳಿಗಳಿಗೆ ಸಾಕ್ಷಿಯಾಗಿತ್ತು. ಆದ್ರೆ ವೇದಿಕೆಯ ಮೇಲಿದ್ದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕಬ್ಬಿನ ಕಾಸುವವರು ಕೂಡ ಈಗ ಕಾವ್ಯ ಬರೀತಿದ್ದಾರೆ ಅಂತ ಕುಹಕದಲ್ಲಿ ಹೇಳಿದ್ರು. ವಿಶೇಷ ಏನಂದ್ರೆ, ಯಾವ ಧಾರವಾಡ ಸಮ್ಮೇಳನದಲ್ಲಿ ಅವರಿಗೆ ಅವಮಾನ ಆಯ್ತೋ ಅದೇ ಧಾರವಾಡದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಅಧ್ಯಕ್ಷರಾಗಿ ಗೌರವ ಪಡೆದರು. ಇಂಥ ಹೆಮ್ಮೆಯ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ.